ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಇದು ಪ್ರತ್ಯಂಗಿರಾ ದೇವಿ ಟೆಂಪಲ್. ಇದು ಗುಬ್ಳಾಳ ತುರಳಿಯಲ್ಲಿ ಇರುತ್ತೆ. ತುಂಬ ಅಂದರೆ ತುಂಬ ಪವರ್ಫುಲ್ ಗಾಡು, ಶಕ್ತಿ ಮಾತೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಈ ಪ್ರತ್ಯಂಗಿರಾ ದೇವಿ ಟೆಂಪಲ್ ಬಗ್ಗೆ ನಿಮ್ಮ ಹತ್ರ ನಿಮಗೆ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವ್ಲಾಗ್ ಮಾಡಿದ್ದೀನಿ ಚಿಕ್ಕದಾಗಿ. ಅದೇ ರೀತಿ ನಾನು ಮತ್ತೆ ಒಮ್ಮೆ ಈ ಸತಿ ಅಂದರೆ ಇವತ್ತು ತುಂಬ ಸ್ಪೆಷಲ್ಲು. ಇವತ್ತು ನಾನು ನಾರ್ಮಲ್ ಆಗಿ ಅಮಾವಾಸ್ಯೆ ಅಂತ ಹೋಗೋಣ ವಿತೌಟ್ ಬ್ರೇಕ್ಫಾಸ್ಟ್ ಹಾಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಬಟ್ ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಕೆಲಸದ ಅಮ್ಮ ಹೇಳಿದರು ಸಂಜೆ ರಥೋತ್ಸವ ಇದೆ ಅಂತ. ಬಟ್ ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಅಂದರೆ ಇವತ್ತು 16 ವರ್ಷ ಆಗಿದೆ ಅಂತ ದೇವಿ ಪ್ರತಿಷ್ಠಾಪನೆ ಮಾಡಿ. ಸೊ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ಅಂದರೆ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಷನ್ಸ್ ನಡೀತಾ ಇತ್ತು. ರಥೋತ್ಸವ ಬ್ರಹ್ಮೋತ್ಸವ ಎಲ್ಲನೂ. ಇದು ನೋಡಿ ಸಂಜೆ 5 ಗಂಟೆಗೆ ಅಂತ ಹೇಳಿದ್ರು. ಬಟ್ ಅವರು ಹೇಳ್ತಾಯಿದ್ರು, ಅನೌನ್ಸ್ ಮಾಡ್ತಾಯಿದ್ರು 3 ಗಂಟೆಗೆ ರಥನ ಎಳಿತೀವಿ, ಎಲ್ಲರೂ ಇರಿ ಇಲ್ಲೇನೆ. ಬಟ್ ನನಗೆ 3 ಗಂಟೆ ತನಕ ಇರೋದಕ್ಕೆ ಟೈಮ್ ಇರಲ್ಲ. ಸೊ ಮಂದಿಕ್ಕೂ ಕರ್ಕೊಂಡು ಬರೋದಿತ್ತು. ಸೊ ಹಾಗಾಗಿ ನಾನು ದೇವ್ರ ದರ್ಶನ ಮಾಡಿಕೊಂಡು ಅನ್ನಪ್ರಸಾದ ಎಲ್ಲ ತೊಗೊಂಡು ತಿರ್ಗಾ ಮನೆಗೆ ಅಂದರೆ ಮಂದಿಕ್ಕನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇವತ್ತು ಸ್ಪೆಷಲ್ ಒಂಥರ ಸ್ಪೆಷಲು ಏನೆಲ್ಲ ಇತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಪ್ರಸಾದ 2 ಚಪಾತಿ, 2 ರಕ ಪಲ್ಯ, ಕುಂಬಳಕಾಯಿ ಪಲ್ಯ ಮತ್ತು ಕ್ಯಾಬೇಜಿ ಪಲ್ಯ ಮತ್ತು ಬಾದುಷಾ ಚಪಾತಿ ಮತ್ತು ರೈಸು, ಸಾಂಬಾರು. ಒಂಥರ ಸಾಂಬಾರು ಜಾಸ್ತಿ ತರಕಾರಿ ಹಾಕಿ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಕುಂಬಳಕಾಯಿ, ಬದನೆಕಾಯಿ, ಸೌರೆಕಾಯಿ, ಸೀಮೆ ಬದನೆಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು ಸಾಂಬಾರು. ಆದಮೇಲೆ ರಸನೂ ಹಾಕ್ಕೊಳ್ಳಿ, ರಸ ಎಲ್ಲ ಜೀವನಕ್ಕೆ ಒಳ್ಳೆಯದು ಅಂತಲೇ ಹೇಳ್ತಾಯಿದ್ರು ಅಲ್ಲಿ ಎಲ್ಲರೂ. ಅವರು ರಸ ಅನ್ನನೂ ಹಾಕ್ಕೊತಿದ್ದೆ. ಆದಮೇಲೆ ಹೊಟ್ಟೆ ಅಂತೂ ಫುಲ್ಲಾಗಿತ್ತು. ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಹಾಗೇ ಹೋಗೋಣ ಅಂತ ಹಾಗೇ ಹೋಗಿದ್ದೆ ನಾನು. ಬಟ್ ಅನ್ನ ಪ್ರಸಾದ ಎಲ್ಲ ಅಲ್ಲೇ ಇತ್ತು. ಸೊ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ. ಈ ನಡುವೆ ನಾನು ಯಾರನ್ನೂ ಕಾಯಲ್ಲ, ನನ್ನ ಗಾಡಿ ಇದೆ, ಗಾಡಿ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ. ಯಾಕಂದರೆ ಒಂಥರ ನಮಗೂ ಪಾಸಿಟಿವ್ ವೈಬ್ಸ್ ಬರುತ್ತೆ ದೇವಸ್ಥಾನದಲ್ಲಿ. ಒಂಥರ ನಮಗೂ ಮೈಂಡ್ ಫ್ರೀ ಆಗುತ್ತೆ. ಸೊ ಹಾಗಾಗಿ ಮತ್ತು ಮೊಸರನ್ನ ಮತ್ತು ಒಂದು ಚೂರಿ ಪ್ರಸಾದ. ಅನ್ನ ಎಲ್ಲ ವೇಸ್ಟ್ ಮಾಡೋಂಗಿಲ್ಲ. ಇದು ಫ್ರೀ ಹೆಲ್ತ್ ಚೆಕಪ್ ಸರ್ವಿಸ್ ಇತ್ತು. ಏನಾದರೂ ಜನರಲ್ ಫಿಸಿಷಿಯನ್ ಇರ್ತಾರೆ, ಏನಾದರೂ ನಾರ್ಮಲ್ಲು ಎಮರ್ಜೆನ್ಸಿ ಎಲ್ಲ ನಾರ್ಮಲ್ ಕೆಮ್ಮು, ನೆಗಡಿ, ಶೀತ ಅದೆಲ್ಲ ಇದ್ದರೆ ಫ್ರೀಯಾಗಿ ಮೆಡಿಷನ್ಸು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಲ್ಲೇ ಹೆಲ್ತ್ ಚೆಕಪ್ ಮಾಡಿ. ಇಲ್ಲಿ ಬಿಟ್ಟು ತುಂಬ ಅಂದರೆ ಚಿಕ್ಕ ಸ್ಟಾಲ್ಸ್ ಎಲ್ಲನೂ ಚಿಕ್ಕದಾಗಿ ಮಾಡ್ತಾಯಿದ್ರು, ಸೇಲ್ ಮಾಡ್ತಾಯಿದ್ರು. ನೋಡಿ ಕವಡೆ ಮತ್ತು ದೇವರಿಗೆ ಸಂಬಂಧಪಟ್ಟಿರೋದು ಅವೆಲ್ಲ, ಚಕ್ರ, ಶಂಕು ಚಕ್ರ ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ರಂಗೋಲಿ ಪುಡಿ ಹಾಕಿ ರಂಗೋಲಿ ಮನೆ ಮುಂದೆ ಎಲ್ಲ ಚಿಕ್ಕದಾಗಿ ಬಿಡಿಸ್ತಾರಲ್ವ. ಸೊ ಅದು ಮತ್ತು ಟಾಪ್ಸು, ನೈಟೀಸು ಎಲ್ಲನೂ ಇತ್ತು. ಮತ್ತು ದೇವ್ರ ಟೆಂಪಲ್ ಮತ್ತು ಮನೆಗೆ ಏನಾದರೂ ಡೆಕೋರೇಷನ್ ಸ್ಮಾಲ್ ಡೆಕೋರೇಷನ್ ಏನಾದರೂ ಮಾಡ್ತಾರಲ್ವ. ಸೊ ಅದಕ್ಕೆ ಸಂಬಂಧಪಟ್ಟಿರೋದು ನೋಡ್ಬೋದು. ಇದು ಭತ್ತದ ತೋರಣ. ಎಷ್ಟು ಅಂತ ಹೇಳಿದೆ 250 ಅಂತ ಹೇಳಿದ್ರು, ಕಡಿಮೆ ಇಲ್ವಾ? 350ನೋ 250ನೋ ಹೇಳಿದ್ರು, ಕಡಿಮೆ ಇಲ್ಲ ಅಂತ ಹೇಳಿದ್ರು. ಸೊ ನೋಡಿ, ಇವರು ಊಟಕ್ಕೆ ಹೋಗೋರು ಮತ್ತು ದೇವ್ರ ದರ್ಶನಕ್ಕೆ ಎರಡಕ್ಕೂ ರಶ್ ಎಷ್ಟಿತ್ತಂದರೆ ನಾನು 12:45ಗೆಲ್ಲ ಆಚೆ ಬಂದೆ. ನಾನು ಮನೆಯಿಂದ ಒಂದು 11:45ಗೆಲ್ಲ ಬಿಟ್ಟೆ. ನಮಗೆ ನಿಯರ್ಲಿ ನಾನು ಗಾಡಿಯೆಲ್ಲ ಹೋದರೆ 1 ಮಿನಿಟ್ ಅಷ್ಟೇ ತೊಗೊಳುತ್ತೆ. ನಡ್ಕೊಂಡು ಹೋದರೆ ಒಂದು 10 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ನಮಗೆ ತುಂಬ ಹತ್ರ ಇದೆ ಟೆಂಪಲ್ಲು. ಈ ದೇವಿ ಟೆಂಪಲ್ ನಾವು ಬಂದಮೇಲೆ ನನಗೆ ತುಂಬ ದಿವಸ ಆದಮೇಲೆ ಗೊತ್ತಿರೋದು. ನನಗೆ ಈ ದೇವಿ ಟೆಂಪಲ್ ತುಂಬ ಪವರ್ಫುಲ್ ಟೆಂಪಲ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಂದರೆ ದೇವಿ ಟೆಂಪಲ್ ಇದೆ ಅಂತ ಗೊತ್ತು, ಬಟ್ ಈ ಥರ ಇಷ್ಟು ಪವರ್ಫುಲ್ಲು, ಇಷ್ಟು ಇದರಲ್ಲಿ ಇಷ್ಟು ಏನಂದರೆ ಒಣಮೆಣ್ಸಿನ್ಕಾಯಿ, ಉಪ್ಪು ಎಲ್ಲ ಹಾಕಿ ಹೋಮ ಮಾಡ್ತಾರೆ. ಒಂಚೂರು ಯಾರಿಗೂ ಹೊಗೆ ತಟ್ಟಲ್ಲ, ಆ ಥರ ಏನೂ ನಂಗೆ ಗೊತ್ತೇ ಇರಲಿಲ್ಲ. ಆದಮೇಲೆ ಒಂದು ಸತಿ ವಿಸಿಟ್ ಮಾಡಿದ್ಮೇಲೆ ನಂಗೆ ಗೊತ್ತು. ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರದೊತ್ತು ದೃಷ್ಟಿ ಎಲ್ಲ ತೆಗಿತಾರೆ. ತುಂಬ ಪವರ್ಫುಲ್ ಗಾಡಿ. ಇದು ತುರಹಳ್ಳಿಯಲ್ಲಿ ಇರುತ್ತೆ. ಗೂಗಲಲ್ಲೆಲ್ಲ ಅವೈಲೇಬಲ್ ಇದೆ. ಯಾರಾದರೂ ಹೋಗ್ಬೇಕಂದ್ರೆ ಹೋಗ್ಬೋದು. ಅಂದರೆ ಗಾಳಿ, ನೆಗೆಟಿವ್ ಎನರ್ಜಿ ಆ ಥರ ಎಲ್ಲ ಇದ್ದರೆ ಹೋಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ, ಕಾರ್ಸ್ ಎಲ್ಲ ಎಷ್ಟು ತನಕ ಪಾರ್ಕ್ ಮಾಡಿದ್ದಾರೆ.
ಹೇಗೆ ಅನ್ನಿಸ್ತಾ ಇದೆ, ನನಗಂತೂ ಒಂಥರ ಮೈಂಡ್ ಫ್ರೀ ಆಗಿತ್ತು ಟೆಂಪಲ್ಗೆ ಹೋಗಿ ಬಂದಮೇಲೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.